ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ಇದ್ದಂಥ ಆಗ್ರಹ, ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ, ಆ ಹೋರಾಟದ ಪ್ರಮುಖ ಬೇಡಿಕೆಯಾಗಿತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಕೊನೆಗೂ ಧರ್ಮೇಂದ್ರ ಪ್ರಧಾನ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಎನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಆಂದೋಲನಕ್ಕೆ ಸಿಕ್ಕಂಥ ಮೊದಲ ಜಯ ಇದು. 3 ಪ್ರಮುಖ ಬೇಡಿಕೆಗಳನ್ನ ಇಡುವಂತಹ ಕೆಲಸವನ್ನ ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿತ್ತು. ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿದಂತಹ ಬೇಡಿಕೆಯಲ್ಲಿ ಪ್ರಮುಖವಾದಂಥ ಅಂಶ ಇದೇ ಆಗಿತ್ತು. ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಸಬೇಕು ಅನ್ನುವಂತಹ ಆಗ್ರಹವನ್ನ ಕೇಂದ್ರ ಸರ್ಕಾರದ ಮುಂದಿಡುವಂತಹ ಕೆಲಸವನ್ನ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳು ಮಾಡಿದ್ರು. ಕಳೆದ 2 ದಿನಗಳಿಂದ, ಕಳೆದ 2 ಬಾರಿಯ ಆ ಮೀಟ್ ಏನಿದೆ, ಆ 2 ಮೀಟ್ನಲ್ಲೂ ಕೂಡ ಕೇಳಿದ್ದು ಇಟ್ಟಂಥ ಬೇಡಿಕೆ ಇದೇನೆ. ಕಾಕ್ರೋಚ್ ಜನತಾ ಪಾರ್ಟಿಯ ಬೇಡಿಕೆ ಕೊನೆಗೂ ಈಗ ಫಲಶ್ರುತಿಯನ್ನ ಕಂಡಿದೆ. ಕೇಂದ್ರ ಸರ್ಕಾರ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ, ಸೋನಂ ವಾಂಗ್ಚುಕ್ ಅವರು ಮಾಡಿದಂಥ ಉಪವಾಸ ಸತ್ಯಾಗ್ರಹ, ಅದೆಲ್ಲದಕ್ಕೂ ಕೂಡ ಮಣಿದಿರೋ ರೀತಿ ಕಾಣಿಸ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯೋದಕ್ಕೆ ಹಿಂದೇಟನ್ನ ಹಾಕಿತ್ತು ಕೇಂದ್ರ ಸರ್ಕಾರ. ಯಾವುದೇ ಕಾರಣಕ್ಕೂ ಪಡೆಯೋದಿಲ್ಲ ಅನ್ನುವಂತಹ ಸಿಚುವೇಶನ್ ಇತ್ತು, ಅಥವಾ ಈ ಹೋರಾಟಕ್ಕೆ ಅಂಥದ್ದೊಂದು ಗಂಭೀರವಾದಂತಹ ಪ್ರತಿಕ್ರಿಯೆಯನ್ನ ಕೇಂದ್ರ ಸರ್ಕಾರ ನೀಡಿರಲಿಲ್ಲ. ಆದರೆ ಕಳೆದ 2-3 ದಿನಗಳಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಬಹಳ ಮಹತ್ವವಾದಂತಹ ಬೆಳವಣಿಗೆಗಳು. ಮೊದಲನೇದಾಗಿ ಜುಲೈ 20ನೇ ತಾರೀಕು, ಅಂದ್ರೆ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದಂತಹ ದಿನ, ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿಗಳನ್ನ ಕರೆದು ಮಾತನಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಅವತ್ತು ರಾತ್ರಿಯೇ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮತ್ತೊಂದು ವಿಡಿಯೋ ರಿಲೀಸ್ ಆಗುತ್ತೆ. ಇದರ ಮಧ್ಯೆ 2ನೇ ಸುತ್ತಿನ ಮಾತುಕತೆ ನಡೆಯುತ್ತೆ ಕಾಕ್ರೋಚ್ ಜನತಾ ಪಾರ್ಟಿ ಹಾಗೆಯೇ ಕಾಕ್ರೋಚ್ ಜನತಾ ಪಾರ್ಟಿಯ ನಿಯೋಗ ಹಾಗೆ ಕೇಂದ್ರ ಸಚಿವರ ಮಧ್ಯೆ. ಇವತ್ತು ಮಧ್ಯಾಹ್ನದವರೆಗಿನ ಗಡುವನ್ನ ಕಾಕ್ರೋಚ್ ಜನತಾ ಪಾರ್ಟಿ ನೀಡಿತ್ತು. ಇವತ್ತು ಮಧ್ಯಾಹ್ನದವರೆಗಿನ ಸಮಯವನ್ನ ಸರ್ಕಾರ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿತ್ತು ಕೇಂದ್ರ ಸರ್ಕಾರ. ಈಗ ಫೈನಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಂದ್ರ ಸರ್ಕಾರ ಪಡ್ಕೊಂಡಿದೆ. ಆ ರಾಜೀನಾಮೆ ಪತ್ರವೂ ಕೂಡ ಸುದೀರ್ಘವಾದಂತಹ ರಾಜೀನಾಮೆ ಪತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.